ವೀಕ್ಷಕರೇ ನಮಸ್ಕಾರ. ಮತ್ತೊಂದು ಕ್ಷೇತ್ರ ಅನ್ನೋದಕ್ಕಿಂತ ವಿಶೇಷವಾದ ದೇವಸ್ಥಾನ ಏನು ಅಂತಂದರೆ, ಸಾಮಾನ್ಯವಾಗಿ ನಮ್ಮೆಲ್ಲರ ಹತ್ರ ಗಾಡಿ ಇದ್ದೇ ಇದೆ. ಅದು 2 ವೀಲರ್ ಆಗಲಿ ಅಥವಾ 4 ವೀಲರ್ ಆಗಲಿ, ಗಾಡಿ ಓಡಿಸೋ ನಾವು ಬಾಡಿ ಆಗದೇ ಇರಲಿ ಅಂತ ಪೂಜೆ ಮಾಡಿಸೋದು ಸರ್ವೇ ಸಾಮಾನ್ಯ ಅಲ್ವಾ. ಹಬ್ಬದ ದಿನ ಆಗಲಿ ಅಥವಾ ಎಸ್ಪೆಷಲಿ ಆಯುಧ ಪೂಜೆ ದಿನ ಬಂದರೆ ನಿಮ್ಮ ಗಾಡಿಗಳಿಗೆ ಏನಾದರೂ ಅಥವಾ ನಿಮಗೆ ಪದೇ ಆಕ್ಸಿಡೆಂಟ್ ಆಗ್ತಿದ್ರೆ ಇದನ್ನು ಟ್ರೈ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ. ಈ ದೇವ್ರಿಗೊಂದು ಸರಿ ಪೂಜೆ ಮಾಡಿಸೋದ್ರಿಂದ ತಪ್ಪೇನಿದೆ ಹೇಳಿ. ಅದಕ್ಕೋಸ್ಕರ ಈ ದೇವಸ್ಥಾನ ನಿಮಗೆ ತೋರಿಸೋಣ ಅಂತಲೇ ಕರ್ಕೊಂಬಂದೆ ಅಂದರೆ ಬಂದಿದ್ದೀನಿ ನಾನಿವತ್ತು. ಪ್ರಸನ್ನ ಗಣಪತಿ ಅಂತ ಹೆಸರಿಟ್ಟಿದ್ದು ಆಗಿನ ಒಡೆಯರ ಕಾಲದಲ್ಲಿನ ಮಹಾರಾಜರು. ಆದರೆ ದೇವಸ್ಥಾನ ಕೆಳಗೆ ಇದ್ದ ಕಾರಣದಿಂದ ಕೆಂಪೇಗೌಡರು ಇದನ್ನು ಪಾತಾಳ ಗಣಪತಿ ಅಂತ ಹೆಸರಿಟ್ರು. ವಿಶೇಷತೆ ಏನು ಅಂತಂದರೆ, ಆಗಿನ ಕಾಲದಲ್ಲಿ ತುಂಬ ಹಿಂದೆ ಎತ್ತಿನ ಗಾಡಿ ಸೈಕಲ್ ತಗೊಳ್ಳೋರು ಬಂದು ಇಲ್ಲಿ ಪೂಜೆ ಮಾಡಿಸ್ತಾ ಇದ್ರಂತೆ. ಅದಾದ ಮೇಲೆ ರಾಜರ ಕಾಲದಲ್ಲೂ ಕೂಡ ಈ ದೇವಸ್ಥಾನಕ್ಕೆ ಬಂದು ಆನೆಗಳನ್ನ ಕುದುರೆಗಳನ್ನ ಪರ್ಚೇಸ್ ಮಾಡಿದಾಗ ಅಥವಾ ತಗೊಂಡಾಗ ಈ ದೇವಸ್ಥಾನದಲ್ಲಿ ಬಂದು ಪೂಜೆ ಮಾಡಿಸ್ತಾ ಇದ್ರಂತೆ. ಕಾರಣ ಏನು ಅಂತಂದರೆ, ವಿಶೇಷತೆ ಏನು ಅಂದರೆ, ಈ ಗಣಪತಿಗೆ ಆಕ್ಸಿಡೆಂಟ್ ಗಣಪತಿ ಅಂತ ಕರೀತಾರೆ. ಅಂದರೆ ಆಕ್ಸಿಡೆಂಟ್ ಆಗುತ್ತೆ ಅಂತಲ್ಲ, ಆಕ್ಸಿಡೆಂಟ್ ಆಗೋದಿಲ್ಲ ಅಂತ. ಅಂದರೆ ಈಗ ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ಗಾಡಿ ತೊಗೊಂಡಿದ್ದು ಅವಾಗ ರಿಪೇರಿ ಬಂದಿದ್ದು ಅಥವಾ ಆಕ್ಸಿಡೆಂಟ್ ಆಗ್ತಾ ಇದ್ರೆ, ಈಗ ಸಾಮಾನ್ಯವಾಗಿ ನಾವು ಮನುಷ್ಯ ಏನು ಮಾಡ್ತೀವಿ, ನಮ್ಮ ಟೈಮ್ ಸರಿ ಇಲ್ಲ ಅಂದರೆ ಜಾತ್ರೆಗಳು ಕೇಳ್ತೀವಿ. ನಿಮ್ಮ ಗಾಡಿಗಳು ಆ ರೀತಿ ಆಗ್ತಾ ಇದ್ರೆ ಈ ದೇವಸ್ಥಾನಕ್ಕೆ ಬಂದು ನಿಮ್ಮ ಹಿರಿಯರು ಒಬ್ಬರು ಮಾತಾಡಿದ್ದಾರೆ. ಯಾವುದೇ ಥರ ಚಾರ್ಜಸ್ ತಗೊಳ್ಳಲ್ಲ ಗಾಡಿ ಪೂಜೆಗೆ ಎಲ್ಲ, ಯಾವುದೇ ಥರ ಇಲ್ಲ. ಅವರು ಹೂವು ಎಲ್ಲ ಪೂಜೆ ಆಯುಧ ಪೂಜೆ ದಿನ 2,000 ಮೇಲೆ ಗಾಡಿ ಬರುತ್ತೆ ಅಂತಾರೆ. 2,000 ಅದು ಹೆಂಗ್ ಮೇಂಟೈನ್ ಮಾಡ್ತೀರ ಅಷ್ಟೊಂದು? ಬಹಳ ಒಳ್ಳೇದು. 600 ವರ್ಷ ಇತಿಹಾಸ ಇರುವಂಥದ್ದು. ವೀಕ್ಷಕರೇ, ಗಣೇಶನ ಎಡಭಾಗದಲ್ಲಿ ಗಾಯತ್ರಿ ದೇವರನ್ನ ನೋಡ್ಬೋದು ನೀವು. ಹಾಗೂ ಗಣೇಶನ ಬಲಭಾಗದಲ್ಲಿ ನವಗ್ರಹ ನೋಡ್ಬೋದು. ವೀಕ್ಷಕರೇ, ಆಕ್ಸಿಡೆಂಟ್ ಗಣಪತಿ ಅಥವಾ ವಾಹನ ಗಣಪತಿ ದೇವಸ್ಥಾನದ ಬಗ್ಗೆ ತಿಳಿಸ್ಕೊಡ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಧನ್ಯವಾದಗಳು.